ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ರೆ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ನನಗೆ ಒಬ್ಬರು ಸಬ್ಸ್ಕ್ರೈಬರು, ಸರ್ ನಾನೊಂದು ಮೆಜರ್ಮೆಂಟ್ಸ್ನ ಕಳಿಸ್ತೀನಿ, ಆ ಮೆಜರ್ಮೆಂಟ್ಸ್ಗೆ ನಾರ್ಮಲ್ 4 ಬ್ಲೌಸ್ನ ಕಟಿಂಗ್ ಮಾಡಿ ತೋರಿಸಿ ಸರ್ ಅಂತ ತುಂಬ ದಿನದಿಂದ ಕೇಳ್ತಾ ಇದ್ದಾರೆ. ಸೊ ಆ ಮೆಜರ್ಮೆಂಟ್ಸ್ನ ನಾನು ತೊಗೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಸಬ್ಸ್ಕ್ರೈಬರ್ ಏನು ಮೆಜರ್ಮೆಂಟ್ಸ್ನ ಕಳಿಸಿದ್ರು ಆ ಮೆಜರ್ಮೆಂಟ್ಸಿಗೆ ಅವರಿಗೋಸ್ಕರ ಡಾಟ್ ಬ್ಲೌಸು ಕಟಿಂಗ್ ಮಾಡಿ ತೋರಿಸ್ತೀನಿ. ಇದೇ ರೀತಿ ನಿಮಗೂ ಯಾವುದಾದ್ರೂ ಮೆಜರ್ಮೆಂಟ್ಸ್ಗೆ ಬೇರೆ ಮಾಡಲ್ ಬ್ಲೌಸಸ್ನ ಕಟಿಂಗ್ ಮಾಡಿ ತೋರಿಸ್ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಆ ಮೆಜರ್ಮೆಂಟ್ಸು ಮತ್ತು ಯಾವ ಮಾಡಲ್ ಅಂತ. ಮುಂದೊಂದು ವಿಡಿಯೋದಲ್ಲಿ ನಿಮ್ಮ ಕಾಮೆಂಟ್ನ ಚೂಸ್ ಮಾಡಿಕೊಂಡು ಆ ಮೆಜರ್ಮೆಂಟ್ಸ್ಗೆ ಬ್ಲೌಸ್ ಕಟಿಂಗ್ ಮಾಡಿ ತೋರಿಸ್ತೀನಿ. ಈಗ ಸಬ್ಸ್ಕ್ರೈಬರ್ ಫಸ್ಟ್ ಕಳಿಸಿರುವಂಥ ಆ ಮೆಜರ್ಮೆಂಟ್ಸ್ ಏನಿದೆ ಆ ಮೆಜರ್ಮೆಂಟ್ಸ್ಗೆ 4 ಬ್ಲೌಸ್ನ ಕಟಿಂಗ್ ಮಾಡಿ ತೋರಿಸ್ತೀನಿ ನೋಡಿ. ಮೆಜರ್ಮೆಂಟ್ಸ್ ಕಳಿಸಿರೋದಿಷ್ಟೇ. ಬ್ಲೌಸ್ ಲೆಂತ್ 13, ಚೆಸ್ಟ್ ಅಪ್ಪರ್ ಚೆಸ್ಟ್ 32, ಸೊಂಟದ ಅಳತೆ ವೇಸ್ಟ್ ಮೆಜರ್ಮೆಂಟ್ 29, ಹಾರ್ಮಲ್ ರೌಂಡಿಂಗ್ ಕಂಕುಳದ ಸುತ್ತ ಅಳತೆ 14.5, ಸ್ಲೀವ್ ಲೆಂತ್ 4, ಲೂಸ್ ಬಂದುಬಿಟ್ಟು 12 ಇಂಚು ಅಂದರೆ 6 ಇಂಚ್ ಆಫು, ಫ್ರಂಟ್ ಡೀಪ್ 6 ಇಂಚು, ಬ್ಯಾಕ್ ಡೀಪ್ 9. ಇಷ್ಟೇ ಮೆಜರ್ಮೆಂಟ್ ಕಳಿಸಿರೋದು. ಸೊ ನಮಗಿನ್ನೂ ಅಡಿಷ್ನಲಾಗಿ ಎಕ್ಸ್ಟ್ರಾ ಮೆಜರ್ಮೆಂಟ್ಸ್ ಬೇಕಾಗುತ್ತೆ. ಅದನ್ನು ಫಾರ್ಮುಲಾ ಪ್ರಕಾರ ನಾನು ಯಾವ ರೀತಿ ಕಟ್ ಮಾಡ್ತೀನೋ ಆ ಫಾರ್ಮುಲಾನ ಯೂಸ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಸ್ವಲ್ಪ ಸ್ಪೀಡ್ ಇರುತ್ತೆ ವಿಡಿಯೋ. ಹೊಸ್ದಾಗಿ ಕಲಿಯೋರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ನೋಡಿ ನಿಮಗೇನಾದರೂ ಒಂದು ಐಡಿಯಾ ಬರುತ್ತೆ. ಫಸ್ಟು ನಾನು ಯಾವುದೇ ಬ್ಲೌಸ್ ಕಟ್ ಮಾಡಲಿ ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಫಸ್ಟ್ ಕಟ್ ಮಾಡ್ಕೊಳ್ತೀನಿ. ಇದಾದ ನಂತರ ಅರ್ಧ ಇಂಚ್ ಮಾರ್ಜಿನ್ನು ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಬ್ಲೌಸ್ ಲೆಂತ್ ಎಷ್ಟಿರುತ್ತೋ ಅದಕ್ಕೆ ಅರ್ಧ ಇಂಚ್ ಸೇರಿಸ್ಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಮತ್ತು ನೆಕ್ ಬಿಡ್ತು, ಶೋಲ್ಡರು ನೆಕ್ ಬಿಡ್ತು, ಆರ್ಮಲ್ ಡೌನಿಂಗು 32 ಇಂಚ್ ಚೆಸ್ಟ್ ಮೆಜರ್ಮೆಂಟಿಗೆ ನೀವು 5.5 ಇಂಚು, ಇದು ಡೀಪ್ ನೆಕ್ ಬ್ಲೌಸ್ ಓಕೆನಾ. 5.5 ಇಂಚ್ ಶೋಲ್ಡರು, 5.5 ಇಂಚು ಹಾರ್ಮಲ್ ಡೌನಿಂಗು, 2.25 ಇಂಚು ನೆಕ್ ಬಿಡ್ತನ್ನ ಮಾರ್ಕ್ ಮಾಡ್ಕೊಳ್ಳಿ. ಚೆಸ್ಟ್ ಮೆಜರ್ಮೆಂಟ್ 32 ಇಂಚು ಅಂದರೆ 4 ಭಾಗ 8 ನಾಲ್ಕಲೆ 32 ಪ್ಲಸ್ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ನು. ಇದು ನೀವು ಶೋಲ್ಡರು ಮತ್ತು ಹಾರ್ಮಲ್ ಡೌನಿಂಗು 5.25 ತೊಗೊಂಡ್ರೆ ಪರ್ಫೆಕ್ಟಾಗಿರುತ್ತೆ. ಸೊ ಡೀಪು 9 ಇಂಚ್ ಇರೋದ್ರಿಂದ ನಾನು 5.5 ತೊಗೊಳ್ತಾ ಇದ್ದೀನಿ, ಏನು ಪ್ರಾಬ್ಲಮ್ ಆಗೋಲ್ಲ. ಡೀಪ್ ಏನಾದರೂ 9.5 10 ಇಂಚ್ ಇದ್ದರೆ 5 ಇಂಚ್ ತೊಗೊಳ್ಳಿ, ಪರ್ಫೆಕ್ಟಾಗಿರುತ್ತೆ. ಇಲ್ಲಾಂದರೆ 5.25 ತೊಗೊಳ್ಳಿ. ಡೀಪು 9 ಇಂಚು 8.5 9 8.5 9 ಇಂಚ್ ಇದ್ದರೆ 5.5ವರೆಗೂ ಶೋಲ್ಡರು ಹಾರ್ಮಲ್ ಡೌನಿಂಗ್ ತೊಗೊಳ್ಳಿ ಓಕೆನಾ. ಚೆಸ್ಟ್ ಮೆಜರ್ಮೆಂಟ್ ಆಯ್ತಲ್ವ. ನೆಕ್ಸ್ಟು 29 ಇಂಚ್ ವೇಸ್ಟ್ ಮೆಜರ್ಮೆಂಟ್ ಅಂದರೆ 7.25, ಅದ್ರ 4ನೇ ಒಂದು ಭಾಗ ಎಕ್ಸ್ಟ್ರಾ 1 ಇಂಚ್ ಮಾರ್ಜಿನ್. ಈ ರೀತಿ ನಾನು ಫಸ್ಟೇ ಮಾರ್ಕ್ ಮಾಡ್ಕೊಳ್ತೀನಿ. ಆಮೇಲೆ ಈ ಎಲ್ಲ ಮಾರ್ಕ್ಸ್ನ ನಾನು ಈ ರೀತಿ ಕನೆಕ್ಟ್ ಮಾಡ್ತೀನಿ. ಡೀಪ್ 9 ಮೇಲ್ಗಡೆ ಶೋಲ್ಡರ್ ಮಾರ್ಜಿನಿಂದ ಸೇರಿಸ್ಕೊಂಡು 9ವರೆಗೆ ಮಾರ್ಕ್ ಮಾಡಿದ್ದೀನಿ. ಇಲ್ಲಿಂದ 1 ಇಂಚು ತೊಗೊಂಡು ಈ ರೀತಿ ಫಸ್ಟು ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಒಂದು ರೌಂಡ್ ಈ ರೀತಿ ಶೇಪ್ನ ಮಾರ್ಕ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡ್ ಪಾರ್ಟ್ ಇಷ್ಟೇ ಇರುತ್ತೆ. ಒಂದು ಸಲ ಆರ್ಮಲ್ ರೌಂಡಿಂಗ್ನ ಚೆಕ್ ಮಾಡ್ಕೊಳ್ಬೇಕು. ನಮಗೇನಾದರೂ ಇದು ಆರ್ಮಲ್ ರೌಂಡಿಂಗು ಕಡಿಮೆ ಇಲ್ಲ ಜಾಸ್ತಿ ಬಂತು ಅಂದರೆ 7.5 ಬರ್ತಾಯಿದೆ ಅಂದರೆ 15 ಇಂಚು, ಅರ್ಧ ಇಂಚು ಜಾಸ್ತಿ ಬರ್ತಾಯಿದೆ ಪರವಾಗಿಲ್ಲ. ಇದನ್ನು ಕಟ್ ಮಾಡಬೇಕಾದ್ರೆ ನಾನು ಈ ರೀತಿ ಒಂದು ಪಾಯಿಂಟ್ ಮೇಲಕ್ಕೆ ಕಟ್ ಮಾಡ್ತೀನಿ, ಪರ್ಫೆಕ್ಟಾಗಿ ಬರುತ್ತೆ ಹಾರ್ಮಲ್ ಶೇಪ್. ನಾನು ಅಡ್ಜಸ್ಟ್ಮೆಂಟಿಂಗ್ ಮಾಡೋದು ಇದೇ ರೀತಿ ಇರುತ್ತೆ. ಈಗ 14.5 ಪರ್ಫೆಕ್ಟಾಗಿ ಬರುತ್ತೆ ಅದು. ನಾನು ಬ್ಲೌಸ್ ಕಟಿಂಗ್ ಮಾಡೋದು ತುಂಬ ಸ್ಪೀಡ್ ಇರುತ್ತೆ ಮತ್ತು ತುಂಬ ಸಿಂಪಲ್ ಇರುತ್ತೆ. ಫ್ರಂಟ್ ಸೈಡ್ ಪಾರ್ಟು ಬ್ಲೌಸ್ ಲೆಂತು, ಚೆಸ್ಟ್ ಮೆಜರ್ಮೆಂಟು ಮತ್ತು ನೆಕ್ ಬಿಡ್ತು, ಹಾರ್ಮೋಲ್ ರೌಂಡಿಂಗು, ಶೋಲ್ಡರು ಮತ್ತು ಈ ಕಡೆ ಸೈಡು ಸ್ಟ್ರೈಟಾಗಿ ಫೋಲ್ಡಿಂಗ್ ಪಕ್ಕದಲ್ಲೇ ಒಂದು ಮಾರ್ಕ್.
ನಾನು ಯಾವ ರೀತಿ ಮಾರ್ಕ್ ಮಾಡ್ತೀನೋ ಅದೇ ರೀತಿ ತೋರಿಸ್ತಾ ಇದ್ದೀನಿ ನಿಮಗೆ. ಫ್ರಂಟ್ ಡೀಪು 6 ಇಂಚ್ ಇದೆ, ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಸೇರಿಸ್ಕೊಂಡು 6.5. ಇದು ನೆಕ್ಕು ರೌಂಡು, ಸ್ಕ್ವೇರು, ಲೀಫ್ ನೆಕ್ಕು ಯಾವುದು ಕಸ್ಟಮರ್ಸ್ ಕೇಳ್ತಾರೋ ಆ ನೆಕ್ಕು ಮಾರ್ಕ್ ಮಾಡ್ಕೊಳ್ಳಿ. ನಾನು ರೌಂಡ್ ನೆಕ್ ಮಾರ್ಕ್ ಮಾಡಿದ್ದೀನಿ. ಈಗ ಡಾಟ್ ಪಾಯಿಂಟು 32 ಇಂಚ್ ಇದೆ, ಮೇಲ್ಗಡೆ ಶೋಲ್ಡರಿಂದ 9.5 ತೊಗೊಳ್ಳಿ, ಇಲ್ಲಿಂದ 3 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಮತ್ತು ಈ ಶೋಲ್ಡರ್ ಪಟ್ಟಿ ಸೆಂಟ್ರಿಗೆ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಸೆಂಟ್ರ್ ಡಾಟ್ ತೊಗೊಳ್ಳಿ. ಇದು 1 ಇಂಚ್ ತೊಗೊಳ್ಳಿ, ಸೆಂಟ್ರ್ ಡಾಟ್ ಬಿಡ್ತು. ಮತ್ತು ಇಲ್ಲಿಂದ 2 ಇಂಚ್ ಅಂತರದಲ್ಲಿ ಇನ್ನು ಮಿಕ್ಕಿರುವಂಥ ಡಾಟ್ಸ್ನ ಮಾರ್ಕ್ ಮಾಡ್ಕೊಳ್ಳಿ, 2 ಇಂಚ್ ಅಂತರದಲ್ಲಿ. ಓಕೆನಾ. ನೆಕ್ಸ್ಟು ಈ ಕಡೆ ಸೈಡು 2 ಇಂಚು, ಈ ಕಡೆ ಸೈಡು 1.5 ಇಂಚು. ಕ್ರಾಸ್ ಬೆಲ್ಟ್ ಶೇಪ್ ಇದು. ಚೆಸ್ಟಿಂದ ಮತ್ತು ಸೊಂಟದವರೆಗೂ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಮಾರ್ಜಿನ್ ನೋಡಿ. ಫ್ರಂಟ್ ಸೈಡ್ ಪಾರ್ಟ್ ಇಷ್ಟೇ. ಈಗ ಡೈರೆಕ್ಟಾಗಿ ಕಟಿಂಗ್ ಮಾಡೋದೆ. ಫ್ರಂಟ್ ಹಾರ್ಮೋಲ್ ಶೇಪು ನಾನು ಮಾರ್ಕ್ ಮಾಡೋದಿಲ್ಲ, ಬ್ಯಾಕ್ ಸೈಡ್ ಆರ್ಮೋಲ್ ಶೇಪ್ ನೋಡಿಕೊಂಡು ಅದರ ಪ್ರಕಾರ ನಾನು ಕಟ್ ಮಾಡ್ತೀನಿ. ಫ್ರಂಟ್ ಸೈಡ್ ಪಾರ್ಟ್ ಕಂಪ್ಲೀಟು. ನೆಕ್ಸ್ಟ್ ಕ್ರಾಸ್ ಬೆಲ್ಟು. ಕ್ರಾಸ್ ಬೆಲ್ಟ್ಗೆ 2 ಸೈಡ್ ಸ್ಟ್ರೈಟು ಮತ್ತು ಕೆಳಗಡೆ ಸೈಡ್ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸೊಂಟದ ಅಳತೆನ ಫಸ್ಟ್ ಮಾರ್ಕ್ ಮಾಡ್ಕೊಳ್ಬೇಕು. ಸೊಂಟದ ಅಳತೆನ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ 2 ಇಂಚು. ಉಕ್ಸ್ಪಟ್ಟಿ ಸೈಡು 4 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ ಈ ಸೈಜ್ಗೆ. ಸೈಡ್ ಫಿಟ್ಟಿಂಗ್ ಕಡೆ 3.5. ಇದನ್ನು ಈಗ ಈ ರೀತಿ ಕಾಮನ ಬಿಲ್ ಟೈಪು ಸ್ವಲ್ಪ ಸ್ಲೋಪ್ ಆ್ಯಂಡ್ ಕ್ರಾಸಾಗಿ ಈ ರೀತಿ ಕಟ್ ಮಾಡಿದರೆ ಆಯಿತು. ನೆಕ್ಸ್ಟು ಸ್ಲೀವ್ಸು. ಲೈನಿಂಗ್ನ ಮತ್ತೆ 4 ಫೋಲ್ಡ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಕಟಿಂಗ್ ಮಾಡೋದಕ್ಕೆ 1/2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ನು. ಸ್ಲೀವ್ ಲೆಂತು ಮತ್ತು ಲೂಸು 4 ಇಂಚ್ ಲೆಂತು, 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ನು. ಆರ್ಮೋಲ್ ಡೌನಿಂಗು 3/4 ಇಂಚ್ ತೊಗೊಳ್ಳಿ. ಸ್ಲೀವ್ ರೌಂಡು, ಇಲ್ಲಿಂದ ಮತ್ತೆ ಆರ್ಮೋಲ್ ರೌಂಡಿಂಗು ಫಸ್ಟು ಮಾರ್ಕ್ ಮಾಡೋಣ. ಇದು 14.5 ಇಂಚ್ ಇದೆ ಅಂದರೆ 7/4, ಅದರಲ್ಲಿ 1/2 ಇಂಚ್ ಮೈನಸ್ ಮಾಡಿ 6/3. ಇದು ಸ್ಲೀವ್ ರೌಂಡು ಆರ್ಮೋಲಿಂದ. ಈ ರೀತಿ ನಾನು ರಫಾಗಿ ಮಾರ್ಕ್ ಮಾಡಿಕೊಂಡು ನನಗೊಂದು ಐಡಿಯಾ ಇರುತ್ತೆ, ಸೊ ಅದ್ರ ಪ್ರಕಾರ ಸ್ಲೀವ್ಸ್ನ ಕಟ್ ಮಾಡ್ತೀನಿ. ಇದು ಸ್ಲೀವ್ಸು.
ನಾನು ಜನರಲ್ಲಾಗಿ ಕಟಿಂಗ್ ಮಾಡಿದರೆ ಇದೇ ರೀತಿ ಇರುತ್ತೆ. ಇನ್ನೂ ಸ್ಪೀಡ್ ಕಟಿಂಗ್ ಮಾಡ್ತೀನಿ, ಏನಂದರೆ ನಿಮ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಲ್ವ, ಸೊ ಹಾಗಾಗಿ ಇನ್ನು ಸ್ವಲ್ಪ ಸ್ಲೋ ಆಗಿದೆ. ಇನ್ನೂ ಸ್ಪೀಡ್ ಇರುತ್ತೆ ಕಟಿಂಗು, ಮತ್ತು ಇನ್ನೂ ಫಿನಿಷಿಂಗ್ ಇರುತ್ತೆ, ಇದಕ್ಕಿಂತ ಇನ್ನೂ ಜಾಸ್ತಿನೇ ಇರುತ್ತೆ ಫಿನಿಷಿಂಗು. ಬಟ್ ಕಟಿಂಗ್ ಮಾಡೋದು ಮಾತ್ರ ಇದೇ ಮೆಥಡ್ ಇರುತ್ತೆ. ಏನಂದರೆ ನಾನು ಯೂಟ್ಯೂಬಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಲ್ವ, ತುಂಬ ನಿಧಾನವಾಗಿ ನಿಮ್ಗೆ ಅರ್ಥ ಆಗಬೇಕು ಅಂತ ನಾನು ಅಷ್ಟು ನಿಧಾನವಾಗಿ ಎಕ್ಸ್ಪ್ಲೇನ್ ಮಾಡಿ ಕಟಿಂಗ್ ಮಾಡಿ ತೋರಿಸ್ತೀನಿ. ಜನ್ರಲಾಗಿ ನಾನು ಬೇರೆಯವ್ರ ಕಸ್ಟಮರ್ಸ್ ಬ್ಲೌಸ್ ಏನಾದರೂ ಕಟಿಂಗ್ ಮಾಡ್ತಿದ್ದೀನಿ ಅಂದರೆ ತುಂಬ ಫಾಸ್ಟ್ ಇರುತ್ತೆ, ತುಂಬ ಫಿನಿಷಿಂಗ್ ಇರುತ್ತೆ. ಮೆಜರ್ಮೆಂಟ್ಸ್ ನಾನು ಒಂದು ಸಲ ಎಲ್ಲ ಮಾರ್ಕ್ ಮಾಡಿಕೊಂಡು ಆಮೇಲೆ ಜಾಯಿಂಟ್ ಮಾಡಿಕೊಂಡು ಕಟಿಂಗ್ ಮಾಡ್ತೀನಿ. ಈಗ ನಿಮಗೆ ತೋರಿಸಿರೋದು ಒಂದು 50% ಅಷ್ಟೇ, 100% ಮಾರ್ಕ್ ಮಾಡಿ ತೋರಿಸಿಲ್ಲ ನಿಮಗೆ. ಸೊ ಆ ರೀತಿ ಇರುತ್ತೆ ನಾನು ಈ ರೀತಿ ಕಟಿಂಗ್ ಮಾಡೋದು. ನಿಮಗೆ ಸಬ್ಸ್ಕ್ರೈಬರ್ ಏನು ಕಳಿಸಿದಾರೋ ಆ ಮೆಜರ್ಮೆಂಟ್ಸ್ಗೆ ಬ್ಲೌಸ್ ಕಟಿಂಗ್ ಮಾಡಿ ತೋರಿಸಿದ್ದೀನಿ. 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್ಗೆ ನಾರ್ಮಲಾಗಿ ಡಾಟ್ ಬ್ಲೌಸು. ನಿಮಗೆ ಏನಾದರೂ ಮೆಜರ್ಮೆಂಟ್ಸ್ ಯಾವುದಾದ್ರೂ ಒಂದು ಮಾಡಲ್ದು ಕಟಿಂಗ್ ಬೇಕು ಅಂದರೆ ಆ ಮೆಜರ್ಮೆಂಟ್ಸ್ನ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಮುಂದೊಂದು ವೀಡಿಯೋದಲ್ಲಿ ನಾನು ನಿಮಗೆ ಅದು ಅಪ್ಡೇಟ್ ಮಾಡ್ತೀನಿ ಮತ್ತು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಇಷ್ಟು ವೀಡಿಯೋದಲ್ಲಿ ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.